ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲತಾ ಮಹದೇವ್. ನಾಳೆ ಯುಗಾದಿ ಹಬ್ಬದ ಹಿನ್ನೆಲೆ ಹಸು ತೊಳೆಯಲು ಕೆರೆಗೆ ಹೋಗಿದ್ದ ಮೂವರು ನೀರು ಪಾಲಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಕಾಮಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಾಮಹಳ್ಳಿ ಗ್ರಾಮದ ಕೆರೆಗೆ ಬೆಳಗ್ಗೆ 8:30 ಗಂಟೆಗೆ ಹಸು ತೊಳೆಯಲು ಹೋಗಿದ್ದ ವಿನೋದ್, ಬಸವೇಗೌಡ, ಮುದ್ದೇಗೌಡ ನೀರು ಪಾಲಾಗಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದಿಂದ ಮೃತದೇಹಗಳಿಗಾಗಿ ಶೋಧ ಕಾರ್ಯ ನಡೆಯುತ್ತಿದ್ದು, ಬಿಳಿಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಸಂದರ್ಭದಲ್ಲಿ ಚೇರ್ಮನ್ ಡಾಕ್ಟರ್ ರಾಬರ್ಟ್ ರೆಮ್ಯಾನ್ಯುಯಲ್ ಹೇರ್ಮ್ಯಾನ್, ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಎಪಿ ಶ್ರೀನಾಥ್, ಇಂಟರ್ನ್ಯಾಷನಲ್ ತಾಂತ್ರಿಕ ಅಧಿಕಾರಿ ಶ್ರೀ ಅನಾಥನ್ ಕುಪ್ಪಸ್ವಾಮಿ, ನಿರ್ದೇಶಕ ಡಾಕ್ಟರ್ ಎಆರ್ ಸೆಲ್ವಂ, ಉಪಾಧ್ಯಕ್ಷ ಅರ್ಜುನ್ ಸೇರಿದಂತೆ ಹಲವರು ಹಾಜರಿದ್ದರು. ದಕ್ಷಿಣ ಕಾಶಿ ನಂಜನಗೂಡಿನ ನಿವಾಸಿ ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಅವರಿಗೆ ತಮಿಳುನಾಡಿನಲ್ಲಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೌರವ ವೃತ್ತಿಪರ ಕೌಶಲ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ತಮಿಳುನಾಡಿನ ಹೊಸೂರು ಪಟ್ಟಣದ ಖಾಸಗಿ ಹೋಟೆಲ್ ಒಂದರಲ್ಲಿ ಅಂತಾರಾಷ್ಟ್ರೀಯ ಸಾಧನೆಯ ಪ್ರಶಸ್ತಿಗಳು ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಅಕಾಡೆಮಿ ವತಿಯಿಂದ ನೀಡುವ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೌರವ ವೃತ್ತಿಪರ ಕೌಶಲ್ಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಂಜನಗೂಡಿನಲ್ಲಿ ಆಟೋ ಅಮ್ಮೆಯಿಂದ ಖ್ಯಾತಿ ಪಡೆದಿರುವ ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಅವರ 15 ವರ್ಷಗಳ ಸಾಮಾಜಿಕ ಸೇವೆಗಳನ್ನು ಗುರುತಿಸಿ ಮೈಸೂರು ಕರ್ನಾಟಕ ಇಂಡಿಯಾ ರಿಯಾಲಿಟಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ವಿಶ್ವ ದಾಖಲೆಗಾಗಿ ಮಾರ್ಗಸೂಚಿಗಳ ಪ್ರಕಾರ ಮೌಲ್ಯಮಾಪನ ಮಾಡಿ ಸಮಾಜ ಸೇವೆಯಲ್ಲಿ ತೊಡಗಿರುವ ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಅವರಿಗೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೌರವ ವೃತ್ತಿಪರ ಕೌಶಲ್ಯ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಚೇರ್ಮನ್ ಡಾಕ್ಟರ್ ರಾಬರ್ಟ್ ರೆಮ್ಯಾನ್ಯುಯಲ್ ಹೇರ್ಮ್ಯಾನ್, ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ಎಪಿ ಶ್ರೀನಾಥ್, ಇಂಟರ್ನ್ಯಾಷನಲ್ ತಾಂತ್ರಿಕ ಅಧಿಕಾರಿ ಶ್ರೀ ಅನಾಥನ್ ಕುಪ್ಪಸ್ವಾಮಿ, ನಿರ್ದೇಶಕ ಡಾಕ್ಟರ್ ಎಆರ್ ಸೆಲ್ವಂ, ಉಪಾಧ್ಯಕ್ಷ ಅರ್ಜುನ್ ಸೇರಿದಂತೆ ಹಲವರು ಹಾಜರಿದ್ದರು. వాళ్ళకి నలముడాలి బలపడాలి అందరికీ వందనాలు ఎందరో మహానుభావులు. సో ఫస్ట్ ఆఫ్ ఆల్ ಇವತ್ತಿನ ದಿವಸ ನಮ್ಮ ಏಷ್ಯನ್ ಡಾಕ್ಟರ್ ಪಾಂಡು ಸರ್ ಬಂದಿದ್ದಾರೆ. ನನ್ನ ಹೆಸರು ಡಾಕ್ಟರ್ ಸರಸ್ವತಿ ಚಂದ್ರಶೇಖರ್ ಅಂತೇಳಿ ನಂಜನಗೂಡಿಂದ ನಾನು ಹೊಸೂರಿಗೂ ಬಂದಿದ್ದೀನಿ. ಇಲ್ಲಿ ಒಂದು ಏಷ್ಯಾ ಇಂಟರ್ನ್ಯಾಷನಲ್ ಅಕಾಡೆಮಿ ಕಲ್ಚರ್ ಈ ಒಂದು ಸಂಸ್ಥೆ ನನ್ನ ಸಮಾಜ ಸೇವೆನ ಗುರುತಿಸಿ ನನಗೆ ಇವತ್ತು ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಗೆ ಇಲ್ಲಿಗೆ ಕರೆದು ನನಗೆ ಗೌರವ ಸೂಚನೆಯನ್ನು ಒಂದು ಕೊಟ್ಟು ಸನ್ಮಾನಿಸಿ ಇವತ್ತು ನನಗೆ ಇಲ್ಲಿ ಒಂದು ವಿಶೇಷವಾಗಿ ಗೌರವಿಸಿದರೆ. ಇದಕ್ಕೆಲ್ಲ ಕಾರಣರಾಗಿರೋದು ನನ್ನ ಕುಟುಂಬ ಹಾಗೂ ನನ್ನ ಮಕ್ಕಳು, ನನ್ನ ಅಳಿಯ ಮತ್ತು ನನ್ನ ಆಟೋ ಚಾಲಕರು. ಈ ಆಟೋ ಚಾಲಕರು ಇಲ್ಲೇ ಹೋಗಿದ್ದರೆ ನಾನು ಇವತ್ತು ಡಾಕ್ಟರೇಟ್ ಆಗಲಿ ಇದನ್ನಾಗಲಿ ತಗೊಳಕ್ಕಾಗ್ತಾ ಇರಲಿಲ್ಲ. ಮತ್ತು ಈ ಒಂದು ಪ್ರಶಸ್ತಿಗೆ ಕಾರಣರಾಗಿರುವುದು ನನ್ನ ಸ್ನೇಹಿತೆ ನಾಗರತ್ನ ಶಿವಮೊಗ್ಗ. ತುಂಬ ಖುಷಿಯಾಗ್ತದೆ. ರಾಜ್ಯಾಧ್ಯಕ್ಷೆ ಶಿವಮೊಗ್ಗ ಬಸವ ಸಂಸ್ಥೆಗೆ ಇವರು ರಾಜ್ಯಾಧ್ಯಕ್ಷೆ ಆಗಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತೆ ಇವತ್ತು ಈ ಒಂದು ಪ್ರಶಸ್ತಿಗೆ ಕಾರಣಕರ್ತರಾಗಿದ್ದಾರೆ. ನಾನು ಅವರಿಗೆ ಕೃತಜ್ಞಳಾಗಿದ್ದೇನೆ. ನಾಗರತ್ನ ಅಂತ ನನ್ನ ಜಿಲ್ಲೆ ಶಿವಮೊಗ್ಗ. ನಾನು ಆಟೋ ಓಡಿಸೋದು. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಎಲ್ಲ ಫೀಲ್ಡಲ್ಲೂ ನಾವು ವರ್ಕ್ ಮಾಡಿದಾಗ ಎಲ್ಲರನ್ನ ಗಮನಿಸಬೇಕಾಗುತ್ತೆ. ಕೆಲವರು ಆಟೋ ಓಡಿಸ್ತಾ ಇರ್ತಾರೆ, ಕೆಲವರು ಆಟೋ ಮಾಲೀಕರಾಗಿರ್ತಾರೆ, ಇನ್ನು ಕೆಲವರು ಕೂಲಿ ಕಾರ್ಮಿಕರಾಗಿರ್ತಾರೆ. ಎಂಥ ಒಂದು ಸಂದರ್ಭದಲ್ಲೂ ನಾವು ಎಲ್ಲ ಹೆಣ್ಮಕ್ಳನ್ನ ಕರೆದು ಗೌರವಿಸಿ ಮಾತಾಡ್ಸೋವಂಥ ಕೆಲಸವನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಆದ ಕಾರಣ ನಾನು ಜಗಜ್ಯೋತಿ ಬಸವೇಶ್ವರ ಮಹಿಳಾ ಸಂಸ್ಥೆಯ ರಾಜ್ಯಾಧ್ಯಕ್ಷೆಯಾಗಿ ಅಧಿಕಾರ ಸ್ವೀಕರಿಸಿದ್ದೀನಿ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ನನ್ನ ಸಮಾಜ ಸೇವೆ ಸೋಷಿಯಲ್ ವರ್ಕಿಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ, ಡಾಕ್ಟರೇಟ್ ಕೂಡ ಬಂದಿದೆ. ಈಗ ಏನು ಅಂದರೆ ಇವರು ನಮ್ಮ ಹೇಳಿದ್ರು ಮೇಡಮ್ ಸರಸ್ವತಮ್ಮ ಅಂತ ಹೇಳಿದ್ರು. ಸುಮಾರು ಇವರು 40-50 ಆಟಗಳನ್ನ ಇಟ್ಕೊಂಡು ಒಂದು ಇಡೀ ಬಡ ಕುಟುಂಬನೇ ಏನದು ನಂಜನಗೂಡಲ್ಲಿ ಇಡೀ
ಕುಟುಂಬನೇ ಒಂದು 40 ಕುಟುಂಬನ ಸಾಕ್ತಾ ಇದ್ದಾರೆ. ಅವ್ರಿಗೆ ಯಾವ ರೀತಿ ಯಾವ ಸನ್ಮಾನ ಮಾಡಿದ್ರೂ ಕಡಿಮೆನೇ, ಯಾವ ಸನ್ಮಾನ ಮಾಡಿದ್ರೂ ಕಡಿಮೆನೇ. ಕೆಲವೊಂದು ಕುಟುಂಬಗಳು ಇವರಿಂದ ಬದುಕ್ತಾ ಇದ್ದಾರೆ ಇವತ್ತಿನ ದಿವಸ. ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅವರು ಕೂಡ. ಅದೇ ರೀತಿಯಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಹೆಣ್ಮಕ್ಳಿಗೂ ಹೊಲಿಗೆ ಯಂತ್ರಗಳು ಕೊಡಿಸಿರ್ಬೋದು, ಅಕ್ಕಿ ಕೊಡಿಸಿರ್ಬೋದು, ಸುಮಾರು ಸಣ್ಣ ಪುಟ್ಟ ಸಹಾಯಗಳನ್ನ ಮಾಡಿಕೊಂಡು ಹೆಣ್ಮಕ್ಳನ್ನ ಯಾವುದೋ ಒಂದು ಜಗಳ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ ಗಂಡ ಹೆಂಡತಿ ಅಂತ ಹೆಣ್ಮಕ್ಳಿಗೆ ಸಾಂತ್ವನ ಹೇಳೋದಾಗಿರ್ಬೋದು, ಅವರು ಬುದ್ಧಿ ಹೇಳಿರೋವಂಥದ್ದಾಗಿರ್ಬೋದು. ಗಂಡ ಹೆಂಡತಿ ಬೇರೆ ಆಗಿ ಬಿಡುವಂಥ ಸಂದರ್ಭ ಬಂದಾಗ ತಾಯಿಯಾಗಿ ಅತ್ತೆಯಾಗಿ ಒಬ್ಬ ಗೃಹಿಣಿಯಾಗಿ ಅವ್ರು ಬಂದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆ ಹೆಣ್ಮಕ್ಳಿಗೆ ದಾರಿ ತೋರಿಸೋವಂಥ ಕೆಲಸಗಳನ್ನ ಸುಮಾರು ಹೆಣ್ಮಕ್ಳಿಗೆ ಮಾಡಿದ್ದಾರೆ. ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಪಬ್ಲಿಕ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತದೆ ಒಂದು ಸಣ್ಣ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನು ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. HD ಕೋಟೆ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಜನನಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಹಕಾರ ಸಂಘದ ವತಿಯಿಂದ ನಡೆದ ಮಹಿಳಾ ದಿನಾಚರಣೆ ಹಾಗೂ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಅನಿಲ್ ಚಿಕ್ಕಮ್ಮದು ಮಾತನಾಡಿ, ಈ ಸಾರಿ ನನ್ನ ಗೆಲುವಿನ ಪ್ರಮುಖ ಪಾತ್ರ ವಹಿಸಿದ್ದು ಮಹಿಳೆಯರು. ಯಾಕೆಂದರೆ ನನ್ನ ಮೇಲೆ ಅಭಿಮಾನ ಮತ್ತು ಪ್ರೀತಿಯನ್ನು ಇಟ್ಟು ಪುರುಷರ ಮತಗಳಿಗಿಂತ 5,000ಕ್ಕೂ ಹೆಚ್ಚಿನ ಮತಗಳನ್ನು ನೀಡಿ ನನ್ನನ್ನು ಗೆಲ್ಲಿಸಿದ್ದೀರಿ. ಆದ್ದರಿಂದ ನಾನು ನಿಮಗೆ ಆಭಾರಿಯಾಗಿದ್ದೇನೆ. ಹಾಗೂ ನಮ್ಮ ತಾಲೂಕಿನ ನಿರುದ್ಯೋಗ ಸಮಸ್ಯೆ ನೀಗಿಸಲು ಮಹಿಳೆಯರಿಗಾಗಿ ಪ್ರತ್ಯೇಕ ಗಾರ್ಮೆಂಟ್ ತೆರೆಯಲು ಪ್ರಯತ್ನಿಸಿದ್ದೇನೆ ಎಂದರು. ಕಾರ್ಯಕ್ರಮದಲ್ಲಿ ಡಿಗ್ರಿ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಭೋರಮ್ಮ ಮಹಿಳೆಯರನ್ನು ಕುರಿತು ಮಾತನಾಡಿದರು. ಇದೇ ಸಮಯದಲ್ಲಿ ಕಡು ಬಡತನದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ನೀಡಲಾಯಿತು. ಹಲವಾರು ಬಾರಿ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಗಾರ್ಮೆಂಟ್ಸ್ ತರಬೇಕು ಅಂತ. ಆ ಪ್ರಯತ್ನದಲ್ಲಿ ಇನ್ನೂ ಕೂಡ ನಾನು ಇದ್ದೀವಿ. ಯಾಕಂದರೆ ಕಳೆದ ಬಾರಿ ಸರ್ಕಾರ ಇರಲಿಲ್ಲ. ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವೇನೇ ಕೆಲಸ ಕಾರ್ಯಗಳು ಕೊಟ್ಟಂಥ ಸಂದರ್ಭದಲ್ಲಿ ಮಾಡೋಕ್ಕಾಗ್ತಿದ್ದು ಸರ್ಕಾರ ಇದೆ. ಆದರೂ ಕೂಡ ನಮ್ಮ ತಾಲೂಕಿಗೆ ಗಾರ್ಮೆಂಟ್ಸ್ ಬರಬೇಕು ಅಂತ ಹಲವಾರು ದಿನಗಳಿಂದ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಕೂಡ ವಿಶೇಷವಾಗಿ ಮಹಿಳಾ ಗಾರ್ಮೆಂಟ್ಸ್ ಬರಬೇಕು ಅಂತ ಕೂಡ ಪ್ರಯತ್ನವನ್ನು ನಾವು ಪಡ್ತೀವಿ. ಆಲ್ರೆಡಿ ಹೊಲಿಗೆ ಯಂತ್ರ ಅತಿ ಹೆಚ್ಚು ಪುರುಷರಿಗಿಂತ ಮಹಿಳೆಯರ ಓಟು 5,000 ಜಾಸ್ತಿ ಇರ್ತಕ್ಕಂಥದ್ದು. ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮಹಿಳೆಯರು ಯಾಕಂದರೆ ಎಲ್ಲದರಲ್ಲೂ ಕೂಡ ಮೊದಲನೇ ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಇವತ್ತು ಓದೋದ್ರಲ್ಲೂ ಸಹ ಸಾಧನೆಗೆ ಉದಾಹರಣೆಯಾಗಿ ಇಟ್ಟುಕೊಂಡ್ರೆ ಖಂಡಿತ ನೀವು ಅವಕಾಶ ಸಿಕ್ಕರೆ, ಯಾಕಂದ್ರೆ ಸಹಕಾರ ಸಂಘ ಒಬ್ರು ಹೋಗೋದಕ್ಕಿಂತ ಎಲ್ಲರ ಜೊತೆಗೆ ಸೇರಿ ಗಾರ್ಮೆಂಟ್ಸಿಗೆ ಹೋಲ್ಸೇಲ್ ಆಗಿ ಏನು ಮಾರಾಟ ಮಾಡ್ತಕ್ಕಂತಹ ಏನಾದರೂ ವಸ್ತುಗಳನ್ನ ಏನಾದರೂ ನೀವು ಹೊಲಿಗೆಯಲ್ಲಿ ಜಾರಿಗೆ ತಂದರೆ, ಹೊಲಿದು ಮಾರ್ಕೆಟಿಗೆ ತಂದರೆ ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ಸಿಗೋ ಅವಕಾಶ ಇರುತ್ತೆ. ಆ ಥರದ ದೊಡ್ಡ ಪ್ರಯತ್ನಗಳನ್ನು ಮಾಡಿ ನೀವು ದೊಡ್ಡ ಯಶಸ್ಸು ನಿಮಗೆ ಸಿಗಲಿ ಅಂತ ನಾನು ತಮಗೆಲ್ಲ ಹಾರೈಸ್ತೇನೆ. ದುಬೈ ಅನಿವಾಸಿ ಕನ್ನಡಿಗರು ಸೇರಿ ದುಬೈನಲ್ಲಿ ಆಯೋಜನೆ ಮಾಡುತ್ತಿರುವ KCL ಕ್ರಿಕೆಟ್ ಟೂರ್ನಮೆಂಟ್ನ ಆಟಗಾರರ ಹರಾಜು ಪ್ರಕ್ರಿಯೆಯನ್ನು ಮೈಸೂರಿನ ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ನಡೆಸಲಾಯಿತು. ದುಬೈ ಅನಿವಾಸಿ ಕನ್ನಡಿಗರು ಸೇರಿ ದುಬೈನಲ್ಲಿ ಆಯೋಜನೆ ಮಾಡುತ್ತಿರುವ ಕರ್ನಾಟಕ ಸೆಲೆಬ್ರಿಟಿ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಇದಾಗಿದ್ದು, ಮೊಟ್ಟಮೊದಲ ಬಾರಿಗೆ ನಡೆಯುತ್ತಿರುವ KCL ಟೂರ್ನಮೆಂಟ್ ಇದಾಗಿದೆ. ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ಆಟಗಾರರ ಹರಾಜು ಪ್ರಕ್ರಿಯೆ ನಡೆದಿದ್ದು, ಹರಾಜು ಪ್ರಕ್ರಿಯೆಗೆ ನಿರ್ದೇಶಕ ತರುಣ್ ಸುಧೀರ್ ಸೇರಿ ಹಲವು ಸಿನಿ ತಾರೆಯರು ಭಾಗಿಯಾಗಿದ್ದರು. ಕರ್ನಾಟಕದ ಸೆಲೆಬ್ರಿಟಿಗಳ ತಂಡ ದುಬೈನಲ್ಲಿ KCL ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿದ್ದು, ಏಪ್ರಿಲ್ 28 ಮೇ 3 ತನಕ ನಡೆಯಲಿರುವ KCL ಮ್ಯಾಚ್ ನಡೆಯಲಿದೆ. ಒಟ್ಟಾರೆಯಾಗಿ 10 ತಂಡಗಳಿದ್ದು, ಒಂದೊಂದು ತಂಡಗಳಿಗೂ 5 ಮ್ಯಾಚ್ಗಳು ನಿಗದಿಯಾಗಿದೆ. ದುಬೈ ಅನಿವಾಸಿ ಕನ್ನಡಿಗ ಸಂಘದ ಸಿರಾಜ್ ಮತ್ತು ಚಂದ್ರಮೋಹನ್ ಹಾಗೂ ಶ್ರೀನಿಧಿ ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ನನ್ನ ಮಿತ್ರರಾದಂತಹ ಸಿರಾಜ್ ಅವರು ಮತ್ತು ಶ್ರೀನಿಧಿ ಅವರು, ಇವರು ದುಬೈ ನಿವಾಸ. ದೇಶದ ಯಾವುದೇ ಮೂಲೆಯಲ್ಲಿ ದುಬೈಗೆ ಹೋಗತಕ್ಕಂಥ ಯಾವುದೇ ಕಾರ್ಯಕ್ರಮಗಳಿರುವ ಅದನ್ನು ಸುಮಾರು 15-16 ವರ್ಷಗಳಿಂದ ಬಹಳ ಅಚ್ಚುಕಟ್ಟಾಗಿ ಅವರು ಈ ಒಂದು ಕನಸಿಟ್ಕೊಂಡಿದ್ರು. ನಾವು ಯಾಕೆ
ಒಂದು ಕಲಾವಿದರಿಗಿರ್ಬೋದು, ತಂತ್ರಜ್ಞರಿರ್ಬೋದು, ಅವ್ರಿಗೆಲ್ಲ ನಾವು ಯಾಕೆ ಇಲ್ಲಿ ಆದಿವಾಸಿ ಕನ್ನಡಿಗರಾಗಿ ಒಂದು ನಮಗೂ ಕುತೂಹಲ ಇದೆ. ಅದರ ಉದ್ದೇಶ ಒಂದೇ, ಎಲ್ಲರೂ ನಾವೆಲ್ಲ ಒಂದು ಫ್ಯಾಮಿಲಿ, ಒಂದು ಇಂಡಸ್ಟ್ರಿ ಅಂತೇಳಿ. ಇದ್ರ ಹಿಂದೆ ನಾವು ಹಲವಾರು ಟೂರ್ನಮೆಂಟ್ಗಳನ್ನ ಆಡಿದ್ವಿ, ಜೊತೆಗೆ ಆಡಿದ್ವಿ, ಎಲ್ಲರೂ ಚೆನ್ನಾಗಾಯಿತು. ಸೊ ಅದೆಲ್ಲ ನೋಡಿದ್ರೆ ಒಳ್ಳೆ ಬೆಳವಣಿಗೆ ಇದು ಇಂಡಸ್ಟ್ರಿಗೆ. ಯಾಕಂದರೆ ನಾವು ಎಲ್ಲರೂ ಸೇರೋದೇ ಒಂದು ಅಪರೂಪ, ಬರೀ ಶೂಟಿಂಗಲ್ಲೋ ಫಂಕ್ಷನಲ್ಲೋ ಸೇರ್ತಾ ಇರ್ತೀವಿ. ಬಟ್ ಈಗ ಒಂದು ಟೂರ್ನಮೆಂಟ್ ಆದ ತಕ್ಷಣ ಇನ್ನೊಂದು ಟೂರ್ನಮೆಂಟ್ ಸೇರ್ತಾ ಇದ್ದೀವಿ. ಅದರಲ್ಲೂ ಆರ್ಟಿಸ್ಟ್ಗಳು ಅವ್ರದ್ದು ಸಿನಿಮಾ ಡೇಟ್ಸ್ನ ಮ್ಯಾನೇಜ್ ಮಾಡಿಕೊಂಡು ಅಲ್ಲಿ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಅದು ಭಾರಿ ಖುಷಿ ಇದೆ. ಆಮೇಲೆ ಫಿಟ್ನೆಸ್ಸು ಇಂಪ್ರೂವ್ ಆಗ್ತಾಯಿದೆ ಆರ್ಟಿಸ್ಟ್ಗಳದ್ದು. ಸೊ ಒಂದು ಒಳ್ಳೆ ಬೆಳವಣಿಗೆ ಇದು, ಒಳ್ಳೆ ರಿಲೇಷನ್ ಬಿಲ್ಡಪ್ ಆಗುತ್ತೆ. ಈ ಒಂದು KCL ಸಕ್ಸಸ್ ಆಗುತ್ತೆ. ಯಾಕೆ ಅಂತಂದರೆ ಈ ಹಿಂದೆ ಬಂದಿರೋ ಟೂರ್ನಮೆಂಟ್ಸ್ ಎಲ್ಲ ಸಕ್ಸಸ್ ಆಗ್ತಾ ಬಂದಿದೆ. ಸೊ ಎಲ್ಲರೂ ಕೋಆಪ್ರೇಷನ್ ಇದೆ. ಹಾಗೆ ಆರ್ಗನೈಸರ್ಸು ತುಂಬ ಚೆನ್ನಾಗಿ ನೋಡ್ಕೊತಾರೆ ಆರ್ಟಿಸ್ಟ್ಗಳನ್ನ. ಹಾಗೆ ಆರ್ಟಿಸ್ಟ್ಗಳು ಕೋಆಪ್ರೇಷನ್ ಇದೆ. ಹೀಗಾಗಿ ಇವ್ರು ಬಿಟ್ಟರೆ ಅವರಿಲ್ಲ, ಅವ್ರು ಬಿಟ್ಟರೆ ಇವರಿಲ್ಲ, ಇಬ್ಬರಿಗೂ ಬೇಕೇ ಬೇಕು. ಸೊ ಒಂದು ಫ್ಯಾಮ್ಲಿ ಇದ್ದಾಗೆ. ಸೊ ಎಲ್ಲ ಸೇರಿ ಆಡ್ತಾಯಿದ್ದೀವಿ, ಎಲ್ಲ ಸೇರಿ ಎಂಜಾಯ್ ಮಾಡ್ತಾಯಿದ್ದೀವಿ. ಮೇನ್ ಥಿಂಗ್ ಇಸ್ ಫಿಟ್ನೆಸ್ ಆ್ಯಂಡ್ ಬೆಳಗ್ಗೆಯಿಂದ ರಾತ್ರಿ ಶೂಟಿಂಗ್ ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಅಂತ ಹೊಂದಿರುತ್ತೆ. ಸೊ ದುಬೈಗೆ ಹೋಗಿ ಆಡ್ತಾಯಿದ್ವಿ. ಇದ್ರ ಹಿಂದೆನೂ ನಾವು ರಾಜ್ ಕಪಲ್ಲೂ ಆಡಿದ್ವಿ. ಸೊ ಈಗಲೂ ಸಹಜೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ದುಬೈ ಒಂದು ತವ್ರ ಮನೆ ಥರ ಹೋಗಿದೆ, ಹೋಗೋದು ಬರೋದಾಗಿದೆ. ಸಿನಿಮಾ ನಾವು ಶೂಟಿಂಗು ಸಾಂಗ್ ಹೋಗ್ತಿಲ್ಲ ಅಂದರೂ ಅಟ್ಲೀಸ್ಟು ಆಡೋಕ್ಕಾರ ಹೋಗ್ತಾಯಿದ್ವಿ, ಒಂದು ಖುಷಿ ಇದೆ. ಎಲ್ಲ ಸರಿ ಟ್ರಾವೆಲ್ ಮಾಡ್ತೀವಿ, ಎಲ್ಲ ಸರಿ ಆಡ್ತೀವಿ, ಅದೇ ಭಾಳ ಖುಷಿ. ಆದಿವಾಸಿ ಕನ್ನಡಿಗರು ಹೇಳಿ ಇನ್ನೊಂದ್ಸರಿ ಹೇಳಿ. ಅಲ್ಲಿ ಆದಿವಾಸಿ ಕನ್ನಡಿಗರಲ್ಲಿ ಇದಾರಲ್ಲ, ಅವ್ರಿಗೋಸ್ಕರ ಅವ್ರ ಜೊತೆ ನೀವು ಕ್ರಿಕೆಟ್ ಆಡ್ತಾ ಇದ್ದೀರಾ, ಅವ್ರು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಹೌದು ಸರ್. ಒಂದು ಕನ್ನಡದವ್ರು ಎಲ್ಲೇ ಇದ್ರೂ ನಾವು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಸೊ ಅವ್ರ ಆಸೆ ಕನ್ನಡ ಇಂಡಸ್ಟ್ರಿಯವ್ರಿಗೆ ಬಂದು ಆಡಬೇಕು ಅಂತ. ಸೊ ಹಾಗಾಗಿ ಡ್ಯಾನ್ಸ್ ಮಾಸ್ಟರ್ ಮಯೂರ್ ಮಾಸ್ಟರ್ ಬಂದು ನನ್ನೆಲ್ಲ ಕೇಳ್ಕೊಂಡಿಲ್ಲ, ಸರ್ ಹಿಂಗಿದೆ ಹೆಲ್ಪ್ ಮಾಡೋಣ, ಒಂದು ಆರ್ಗನೈಸ್ ಮಾಡೋಣ, ತುಂಬ ಆಸೆ ಇದೆ ಅವರಿಗೆ ಅಂದರೆ. ಸರಿ ಸರ್, ಕನ್ನಡದವ್ರು ಎಲ್ಲಾದ್ರೆ ಏನೇ ಆಸೆ ಇದ್ದರೂ ನಾವು ಪೂರೈಸ್ತೀವಿ, ಬನ್ನಿ ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ನಾವು ಇಲ್ಲಿ ಬಂದಿದ್ದೀವಿ. ಸರ್, ಚೇತನ್ ಸರ್ನ ಒಂದು ಟೀಮ್ ಕ್ಯಾಪ್ಟನ್ ಆಗಿ ನೋಡ್ಬೋದಾ ಈ ಟೂರ್ನಮೆಂಟಲ್ಲಿ? ನಾನು ಇಲ್ಲಿ ಬಂದಿದ್ದೀನಿ, ಏನು ಐಕಾನ್ ಏನೋ ಮಾಡಿದ್ದಾರೆ ಅನ್ಸುತ್ತೆ ನನಗೆ. ಹೇಳಿದ್ರೆ ನಾವು ಬ್ಲೈಂಡಾಗಿ ಬಂದುಬಿಡ್ತೀವಿ. ಯಾಕಂದರೆ ನಮಗೆ ಸ್ಥಾನಮಾನ ಅಂತ ಕೊಟ್ಟೇ ಇರ್ತಾರೆ. ಯಾಕಂದರೆ ಇಂಡಸ್ಟ್ರಿಗೆ ಬಂದು 25 ವರ್ಷ ಆಯಿತು, ಒಂದು 300 ಸಿನಿಮಾ ಆಯಿತು. ಸೊ ಆ ಸೀನಿಯಾರಿಟಿ ಇದೆ, ಪ್ಲಸ್ ನಾನು ಕ್ರಿಕೆಟ್ ಪ್ಲೇಯರು, ಶಟಲ್ ಪ್ಲೇಯರು. ಸೊ ಅದಕ್ಕೆ ಸ್ಥಾನಮಾನ ಒಂದಿರುತ್ತೆ. ಎಲ್ಲಿ ಮರ್ಯಾದೆ ಇರುತ್ತೋ, ಎಲ್ಲಿ ನಮ್ದು ವೆಲ್ಕಮ್ ಇರುತ್ತೋ ಅಲ್ಲಿ ನಾನು ಇರ್ತೀನಿ. ಇಲ್ಲೇ ಇಷ್ಟೊಂದು ಬೇಸಿಗೆ ಇದೆ, ದುಬೈಲಿ ತುಂಬ ಡಬಲ್ ಇರುತ್ತೆ, ಅಷ್ಟಿದ್ರೂ ಕೂಡ ಕ್ರಿಕೆಟ್ ಆಡ್ತಿದ್ದೀರಲ್ಲ, ಹೇಗೆ? ಅದೇ ಸರ್, ಅಲ್ಲಿ ಶೂಟಿಂಗಲ್ಲಿ ನಮಗೆ ಛತ್ರಿ ಹಿಡಿಯೋಕ್ಕೆ ಅಸಿಸ್ಟೆಂಟ್ಗಳು ಇರ್ತಾರೆ ಸರ್. ಇಲ್ಲಿ ಛತ್ರಿ ಇರ್ತಿರಲ್ಲ, ಆ ಹ್ಯಾಟ್ ಇರುತ್ತಲ್ಲ ಅದೇ ಛತ್ರಿ ನಮಗೆ. ಬಟ್ ಡಿಹೈಡ್ರೇಷನ್ ಆಗುತ್ತೆ. ಅದು ನಾವು ಹೆಲ್ತ್ ವೈಸ್ ನಾವು ಭಾಳ ಹುಷಾರಾಗಿರ್ಬೇಕು. ಯಾಕಂದರೆ ಆಗುತ್ತೆ ಡೆಫಿನೆಟ್ ಆಗುತ್ತೆ. ನಾವು ಅದೇ ಆಶಿಸ್ತೀವಿ. ಈಗ ಅವ್ರು ಆದಿವಾಸಿಗಳು ಕೇಳ್ಕೊಂಡಿದ್ದಾರೆ ಅಂತ ಅಲ್ಲಿಗೆ ಹೋಗಿದ್ದೀವಿ. ನೆಕ್ಸ್ಟ್ ಇಲ್ಲೇ ಆಡ್ತೀವಿ. ಥ್ಯಾಂಕ್ ಯು. ಅಂದರೆ ರಿಲ್ಯಾಕ್ಸು ಒಂದು, ಇದೊಂದು ಪ್ರೀತಿನೂ ಹೌದು ನಮಗೆ. ನಾವು ಸ್ಕೂಲು ಕಾಲೇಜ್ ಟೈಮಿಂದನೂ ಒಂದು ಕ್ರಿಕೆಟ್ ಮೇಲೆ ಒಂದು ಆಸೆ ಪ್ರೀತಿ ಇತ್ತು ನಮಗೆ. ನಮ್ಮ ಪ್ರೊಫೆಷನ್ ಚೇಂಜ್ ಆಗ್ತಿದ್ದಂಗೆ ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ಏನು ಗಮನ ಕೊಡೋಕ್ಕಾಗಿರಲಿಲ್ಲ. ಬಟ್ ಲಕ್ಕೀಲಿ ಕಳೆದ ಕೆಲವು ವರ್ಷಗಳಿಂದ ಸ್ವಲ್ಪ ಸ್ಪೋರ್ಟ್ಸ್ ವೈಸಲ್ಲಿ, ಅದು ಕ್ರಿಕೆಟಲ್ಲಿ ಸ್ವಲ್ಪ ಕನ್ನಡ ಚಿತ್ರರಂಗ ಆ್ಯಕ್ಟಿವ್ ಆಗಿದೆ. ಸೊ ಯಾವಾಗ ಗ್ಯಾಪ್ ಸಿಗುತ್ತೆ ಒಂದು ಆಡೋವಂಥ ಪ್ರಯತ್ನ ಇವಾಗ. ಮುಂಬೈನಲ್ಲಿ ಆಡ್ತಾ ಇದ್ದಾರೆ, ದುಬೈ ಹಾಂ. ಸೊ ದುಬೈ ಅನ್ನೋದು ನಮಗೆ ಯೂಶ್ವಲಿ ಕನ್ನಡ ಸಿನಿಮಾ ಆಗಿರಲಿ ಎಲ್ಲದಕ್ಕೂ ತುಂಬ ಪ್ರೋತ್ಸಾಹ ಕೊಡೋಂಥ ಒಂದು ಜಾಗ ಅದು, ಚಿತ್ರರಂಗ ಅಂತ ಬಂದಾಗ. ಈಗ ಅವರು ಕ್ರಿಕೆಟ್ಗೂ ಪ್ರೋತ್ಸಾಹ ಕೊಡ್ತಾರೆ, ತುಂಬ ಖುಷಿ ಇದೆ. ಆ್ಯಂಡ್ ಶಾರ್ಜಾ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಂತ ಅನ್ನೋದು ಎಂತೆಂಥ ಮ್ಯಾಚಸ್ ನೋಡಿದ್ದೀವಿ ನಾವು. ಎಂತೆಂಥ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ನ ಶಾರ್ಜಾ ಸ್ಟೇಡಿಯಮಲ್ಲಿ ಆಗೋ ವಿಟ್ನೆಸ್ ಮಾಡಿದ್ದೀವಿ ನಾವು. ಸೊ ಅಂಥ ಅದ್ಭುತವಾದಂಥ ಒಂದು ಸ್ಟೇಡಿಯಮಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡೋಗಿ ಆಡಿಸ್ತಿರೋದು ಇನ್ನೊಂದು ಬಹಳ ದೊಡ್ಡ ಹೆಮ್ಮೆ ಹಾಗೂ ಖುಷಿ ಎರಡು ಇದು. ಇಲ್ಲಿ ಇವಾಗ KCL ಕೂಡ ನಾನೊಬ್ಬ ಕ್ರಿಕೆಟರಾಗೇ ಇರ್ತೀನಿ ಈಗ. ಸೊ ಐಕಾನ್ ಪ್ಲೇಯರ್ ಅಂತ ತೊಗೊಂಡಿದ್ದಾರೆ ನಮ್ಮ ಟೀಮಲ್ಲಿ. ಸೊ ನಮ್ಮ ಟೀಮ್ ಓನರ್ ರಘುಭಟ್ ಸರ್ ಇದ್ದಾರೆ, ಆಮೇಲೆ ಮುನೇಗೌಡರು ಅವರಿಬ್ಬರು ನಮ್ಮ ಟೀಮ್ ಓನರ್ ಇದ್ದಾರೆ. ಸೊ ಹಾಗಾಗಿ ಐಕಾನ್ ಪ್ಲೇಯರ್ ಆಗಿ ನಾನು ಆ ಟೀಮಿಗೆ ಬಂದಿದ್ದೀನಿ. ಸೊ ಅದು ಒಳ್ಳೆ ಬೌಲರ್ ಆಗಿದೆ ಸರ್. ಒಳ್ಳೆಯದೋ ಕೆಟ್ಟದೋ ಗೊತ್ತು, ಅವತ್ತಿನ ಮ್ಯಾಚ್ಗೆ ಅದು ಹೆಂಗೆ ಅನ್ನೋದ್ರ ಮೇಲೆ ಲೆಕ್ಕಾಗುತ್ತೆ. ಬಟ್ ಅಫ್ಕೋರ್ಸ್ ಇಲ್ಲೂ ಅದೇ ಒಂದು ರೋಲ್ ಪ್ಲೇ ಮಾಡ್ತೀನಿ ನಾನು. ಸೊ ಅದು ಖುಷಿ ಇದೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಸರ್? ಅದು ಇದು ಯಾವಾಗ ಶುರು ಆಗುತ್ತೆ ಅವಾಗ ಒಂದು 2 ವೀಕ್ಸ್ 3 ವೀಕ್ಸಿಂದ ಒಂಚೂರು ಟಚ್ಗೆ ಬರ್ತೀವಿ ನಾವು. ಸೊ ಥ್ರೂ ಔಟ್ ಕೊಡೋಕ್ಕಾಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಬೆಳಗ್ಗೆನೋ ಈವ್ನಿಂಗೋ ಒಂದು 1-2 ಅವರ್ಸ್ ಇದಕ್ಕೆ ಅಂತಲೇ ಪ್ರಾಕ್ಟೀಸ್ ಹೋಗ್ತೀವಿ ನಾವೆಲ್ಲ. ಸರ್, ಶೂಟಿಂಗ್ನ ಬಿಜಿ ಶೆಡ್ಯೂಲ್ ಕೂಡ ಎಲ್ಲರೂ ಕೂಡ ಚಿತ್ರರಂಗದ ಎಲ್ಲ ಕಲಾವಿದರು ಒಟ್ಟಾಗಿ ಈ ರೀತಿ ಸ್ಪೋರ್ಟ್ಸಲ್ಲಿ ಭಾಗಿಯಾಗುವಂಥದ್ದು, ಒಟ್ಟಾಗಿ ಸೇರುವಂಥದ್ದು ಒಂದು ಉತ್ತಮವಾದ ಬೆಳವಣಿಗೆ.
ಸರ್ ಏನಂದರೆ ನಮಗೆ ಯೂಶಲಾಗಿ ಸಿಗೋದಕ್ಕೆ ಅವಕಾಶಗಳು ಸಿಗೋಲ್ಲ ನಮ್ಮಲ್ಲಿ. ಯಾವುದೋ ಅವಾರ್ಡ್ ಫಂಕ್ಷನ್ ಆಗಬೇಕು, ಅವಾರ್ಡ್ ಫಂಕ್ಷನ್ ಯಾವಾಗೋ ಒಂದು ಸತಿ, ವರ್ಷಕ್ಕೆ ಒಂದು ಸತಿ ಯಾವಾಗೋ ಆಗಿರುತ್ತೆ, ಅಲ್ಲೇ ಭೇಟಿ ಆಗಬೇಕು. ಇಲ್ಲಿ ಯಾವುದೋ ಒಂದು ಫಂಕ್ಷನ್ ಆ ಥರದ್ದು ನನಗೆ ಲಾಸ್ಟ್ ಹಾಗೆ ಆಗಿದ್ದು. ನಂದು ಮದುವೆ ಆದಾಗ ನನಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದು, ನನ್ನ ಸಿನಿಮಾದವರೆಲ್ಲ ಎಷ್ಟೋ ದಿವಸ ಆಗಿತ್ತು ಎಲ್ಲರೂ ಒಂದು ಕಡೆ ಸೇರಿ ಈ ಥರದ್ದು ಅಂತ ಅಂದ್ಬಿಟ್ಟು. ಸೊ ಆ ಥರ ತುಂಬ ಕಮ್ಮಿ ಅವಕಾಶಗಳು ಸಿಕ್ಕಿರುತ್ತೆ. ಈ ಥರ ಸ್ಪೋರ್ಟ್ಸಿಗೆ ಸೇರಿದಾಗ ನೋಡಿ 10 ಟೀಮು, 15 ಜನ ಒಂದೊಂದು ಟೀಮಲ್ಲಿ 150 ಜನ, ಆಲ್ಮೋಸ್ಟ್ 150-200 ಜನ ನಾವು ಒಂದು ಕಡೆ ಸೇರ್ತೀವಿ ಅಂತಂದಾಗ ಅದಕ್ಕಿಂತ ಇನ್ನೊಂದು ಖುಷಿ ಇನ್ನೇನಿದೆ. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.